सर्वविद्यानां हयग्रीवम् उपास्महे। ओम शांति शांति शांति। ಯಾವಾಗ್ಲೂ ಭೇದ ಭಾವ ಮಾಡಬಾರ್ದು ಮನುಷ್ಯ. ಏನಕ್ಕೆ ಭೇದ ಭಾವ ಮಾಡಬಾರ್ದು ಅಂದ್ರೆ, ಇಷ್ಟೊತ್ತು ಮಾತಾಡ್ದಂತ ಎಲ್ಲರ ಭಾಷಣವನ್ನ ತಾಳ್ಮೆಯಿಂದ ಕೇಳಿದೀರ. ನನ್ನ ಆ ಸಾಲಿಗೆ ನೀವು ಸೇರಿಸ್ಕೋಬೇಕು. ಅದು ಮೊದಲನೇದು. ಅತಿ ಸರ್ವತ್ರ ವರ್ಜಯೇತ್ ಅಂತ ಒಂದು ಮಾತಿದೆ. ಯಾವುದು ಅತಿ ಆಗ್ಬಾರ್ದಂತೆ. ನಿರೂಪಣೆ ಮಾಡೋರು ಬಹಳ ಅದ್ಭುತವಾದ ಭಾಷಣವನ್ನ ಮಾಡಿದ್ರು. ಸ್ವಾಗತ ಭಾಷಣ ಮಾಡುವವರು ಭಾಷಣವನ್ನ ಮಾಡಿದ್ರು. ಪ್ರಾಸ್ತಾವಿಕ ನುಡಿಯನ್ನ ಹೇಳಿದಂತ ಸಾಹೇಬ್ರು, ನಾನು 30 ವರ್ಷದಲ್ಲಿ ಒಂದು 3000 ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ದೀನಿ. ನಮ್ದೇ ಆದ ಸಂಸ್ಥೆಯ ಮೂಲಕ ಸಾವಿರಾರು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ. ನಾನು ನೋಡಿದಂತ ಕೇಳಿದಂತ ಅತ್ಯಂತ ಉದ್ದವಾದ ಅದ್ಭುತವಾದ ಪ್ರಾಸ್ತಾವಿಕ ನುಡಿ ಆ ಸಾಹೇಬ್ರು ಕಡೆಯಿಂದ ಬಂತು. ಅದಾದ್ಮೇಲೆ ನಮ್ ಯೋಗ ಪ್ರಕಾಶ್ ಸರ್ ಹೇಳಿದ್ರು, ಸಾಧನೆಯು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ ಸಾಧನೆಯನ್ನ ಮಾಡಿರೋ ಅಂತ ರಾಜಣ್ಣನವರು ಬಹಳ ಅದ್ಭುತವಾದ ಪ್ರೇರಣಾತ್ಮಕವಾದ ನುಡಿಯನ್ನ ಹೇಳಿದ್ರು. ಅದಾದ್ಮೇಲೆ ತಿರ್ಗಾ ನಾನು ಭಾಷಣ ಮಾಡ್ತಾ ಹೋದ್ರೆ ಅಲ್ಲಿ ಕೂತಿರೋರ್ಗೆ ಕಷ್ಟ ಆಗೋದು ಕೂತಿರೋರ್ಗ್ ಮಾತ್ರ ಗೊತ್ತು. ಮಾತಾಡೋದು ಸುಲಭವಾದ ಕೆಲಸ, ಅಲ್ಲಿ ಕೂತ್ಕೊಂಡು ಕೇಳಿಸ್ಕೋಬೇಕಲ್ಲ. ನಾನು 30 ವರ್ಷದ ಇತಿಹಾಸದಲ್ಲಿ ನೋಡಿರೋ ಅಂತ ಅತ್ಯಂತ ತಾಳ್ಮೆಯಾದ ಪ್ರೇಕ್ಷಕರು ಯಾರು ಇದ್ದಾರೆ ಅಂದ್ರೆ ಈ ಸಭೆಯಲ್ಲೇ ಚಪ್ಪಾಳೆ ನಿಮಗ್ ನೀವು. ನಾನು ಇದನ್ನ ಸತ್ಯವಾಗಿ ನುಡಿತಾ ಇರುವಂತದ್ದು. ಒಂದ್ 5 ನಿಮಿಷ 10 ನಿಮಿಷ 20 ನಿಮಿಷ 30 ನಿಮಿಷ ಆಗ್ತಾ ಇದ್ದಂಗೆ ಯಾರು ಭಾಷಣ ಮಾಡಕ್ ಪ್ರಾರಂಭ ಮಾಡಿದ್ರೆ ಚಪ್ಪಾಳೆ ಹೊಡೆದು ಕಳಿಸ್ಬಿಡ್ತಾರೆ. ಅಥವಾ ಅಲ್ಲಿ ಊಟ ಗೀಟ ರೆಡಿ ಆಗಿದ್ರೆ ಅವ್ರ ಪಾಡ್ಗೆ ಅವ್ರು ಎದ್ದೋಗ್ತಾ ಇರ್ತಾರೆ, ಅಥವಾ ಕೈಯಲ್ಲಿ ಫೋನ್ ಇಟ್ಕೊಂಡು ಎದ್ದೋಗ್ತಾ ಇರ್ತಾರೆ. ಅಂತ ಯಾವುದೂ ನಡೀಲಿಲ್ಲ ಇವತ್ತು. ಹಾಗಾಗಿ ಗೊಂದಲ ಇತ್ತು ಅಲ್ಲಿ, ನಾನು ಮಾತಾಡ್ಬೇಕೋ ಬೇಡವೋ ಅಂತ. ನಿಮ್ನೆಲ್ಲ ನೋಡಿದಾಗ ನಂಬಿಕೆ ಬಂತು, ನೀವು ಕೇಳುವ ಪ್ರೇಕ್ಷಕರು ತಾಳ್ಮೆಯಿಂದ ಕೇಳ್ತೀರಾ ಅಂತ. ಆದ್ರೂ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಲ್ಲ. ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ 1-2-3 ವಿಚಾರವನ್ನ ಮಾತ್ರ ನಿಮ್ ಜೊತೆಗೆ ನಾನು ಹಂಚ್ಕೋತೀನಿ. ನೋಡಿ, ನಮ್ ಸರ್ ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ಬೇಕಾದ್ರೆ ಇಷ್ಟುದ್ದ ಇದ್ರು, ಅವರ ಸಾಧನೆ ಅಷ್ಟೆತ್ರ ಇತ್ತು. ನಾನು ಇಷ್ಟೆತ್ರ ಇದ್ದೀನಿ, ಸಾಧನೆ ಇಷ್ಟು. ಅದೇ ವ್ಯತ್ಯಾಸ. ಹಾಗಾಗಿ ಸಾಧನೆ ಮಾಡೋದಕ್ಕೆ ನೋಡಿ, ಕರೆಕ್ಟ್ ಆಗಿ ಹೇಳಿದ್ರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಹೌದೋ ಅಲ್ವಾ? ನೋಡಿ, ಮತ್ತೊಂದು ಭಾಷಣ ಆಡ್ ಆಯ್ತು. 2 ಗಮನ ಕೊಡ್ಬೇಕು. ನೋಡಿ, ಇದು ಮಧ್ಯಪ್ರದೇಶ. ಯಾವ್ದು? ಈ ಕಡೆ ಬಂದು ತೋರಿಸ್ತೀನಿ. ಇದು ಮಧ್ಯಪ್ರದೇಶ, ಇದು ಉತ್ತರ ಪ್ರದೇಶ. ಈ ಮಧ್ಯಪ್ರದೇಶ ಖಾಲಿ ಇದ್ರೆ ಉತ್ತರ ಪ್ರದೇಶ ಬಾಗ್ಲು ತೆಗಿಯಲ್ವಂತೆ, ಯಾವ್ದನ್ನು ಒಳಗಡೆ ಸೇರಿಸ್ಕೊಳ್ಳಲ್ವಂತೆ. ಈಗ ಮಧ್ಯಪ್ರದೇಶ ಖಾಲಿ ಇರುವ ಸಮಯ ಹತ್ರ ಬಂದಿದೆ. ನನಗೂ ತಲೆ ಮೇಲ್ ತಲೆ ಬೀಳ್ಲಿ, ಊರ್ ಮೇಲ್ ಊರ್ ಬೀಳ್ಲಿ, 1:15 ಮಧ್ಯಪ್ರದೇಶವನ್ನ ತುಂಬಿಸಿ ಅಭ್ಯಾಸ ಆಯ್ತಾ. ನನ್ನ ಉತ್ತರ ಪ್ರದೇಶದಿಂದ ವಿಚಾರ ಬಿಡ್ತಾ ಇಲ್ಲ. ಅದು ನಿನ್ ಮಧ್ಯಪ್ರದೇಶಕ್ಕೆ ಹಾಕಿಲ್ಲ, ಸಮಯ ಆಗಿದೆ. ನಿನ್ ಉತ್ತರ ಪ್ರದೇಶದಿಂದ ನಾ ಯಾವ ಉತ್ತರವನ್ನು ಕೊಡಲ್ಲ ಅಂತ ಹೇಳ್ತಾ ಇದೆ. ಆದ್ರೂ ಅನುಭವ ಸಿದ್ಧಾಂತ ಅಂತೀವಿ. ನನ್ಗಿರೋ ಅನುಭವವನ್ನ ಉಪಯೋಗಿಸಿ, ನನ್ಗೆ ಯಂಗ್ಸ್ಟರ್ಸ್ ಅಂದ್ರೆ ಬಹಳ ಇಷ್ಟ. ಯಂಗ್ಸ್ಟರ್ಸ್ ಹೆಂಗಾಗಿರ್ತಾರೆ, ನಾವೆಲ್ಲ ಹೆಂಗಾಗಿಲ್ಲ, ಹೆಂಗೆಂಗೋ ಇದೀವಿ. ಹೌದಲ್ವಾ? ಹಾಗಾಗಿ ಯಂಗ್ಸ್ಟರ್ಸ್ ನ ಉದ್ದೇಶಿಸಿ 1-2-3 ವಿಚಾರವನ್ನ ತಿಳಿಸ್ತೀನಿ. ಕೇವಲ ವಿದ್ಯಾರ್ಥಿಗಳಿಗೆ ಅಲ್ಲ, ಇದು ಬಹಳಷ್ಟು ಜನ ಪೋಷಕರು ಇದ್ದೀರಾ, ನಿಮ್ಗೂ ಇದು ಬಹಳ ಖಂಡಿತ ಉಪಯುಕ್ತ ಆಗೇ ಆಗತ್ತೆ. ನಮ್ಮ ಯೋಗ ಪ್ರಕಾಶ್ ಸರ್ ಹೇಳ್ತಾ ಇದ್ರು, ಸಾಧನೆಯು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ. ಸರ್ ಸಾಧನೆ ಮಾಡಿದ್ದಾರೆ ಅಂದ್ರೆ, ನಾನು ಒಂದು ಪುಸ್ತಕದಲ್ಲಿ ಬರ್ದಿದ್ದೀನಿ, ಪ್ರತಿಯೊಬ್ರು ಗಮನಿಸ್ಬೇಕಿದು. ಸೋಲು ಎದುರಾದಾಗ ಸೋಲಿಗೆ ನೀನು ಸೋಲದೆ, ಸೋಲಿಗೆ ನೀನು ಸವಾಲಾದರೆ ಸೋಲು ನಿನಗೆ ಸಲ್ಲದು, ಆ ಸೋಲಿಗೆ ಸೋಲಾಗುವುದು ಅಂತ. ಅರ್ಥವಾಗಿರಲ್ಲ, ಪರವಾಗಿಲ್ಲ. ಚಪ್ಪಾಳೆ ಹೊಡೆದ್ಮೇಲೆ ಅರ್ಥ ಆಗತ್ತೆ, ಹೊಡಿರಿ.
ಇವಾಗ ಅರ್ಥವಾಗತ್ತೆ. ಸೋಲು ಎದುರಾದಾಗ ಸೋಲಿಗೆ ನೀನು ಸೋಲದೆ ಸೋಲಿಗೆ ನೀನು ಸವಾಲಾದರೆ ಸೋಲು ನಿನಗೆ ಸಲ್ಲದು, ಆ ಸೋಲಿಗೆ ಸೋಲಾಗುವುದು ಅಂತ ಸೋಲನ್ನ ಸೋಲ್ಸಿರೋರು ರಾಜಣ್ಣ. ಹೌದಾ ಅಲ್ವಾ? ನಮ್ ಜೀವನದಲ್ಲಿ ಬಹಳಷ್ಟು ಸೋಲ್ ಬರುತ್ತೆ. ಸೋಲ್ ಬಂದಾಗ ಸೋತ್ ಕೂತ್ಕೊಂಡ್ಬಿಡ್ತೀವಿ ನಾವು. ಸೋಲ್ ಬಂದಾಗ ಸೋತು ಕೂತ್ಕೊಳ್ದೆ ಸೋಲಿಗೆ ನಾವು ಸವಾಲಾದಾಗ ಸೋಲು ತಾನೇ ಸೋಲತ್ತೆ, ನಮ್ಮನ್ನ ಸೋಲ್ಸಲ್ಲ. ಹಾಗಾಗಿ ನಾವು ಸೋಲು ಒಪ್ಕೋಬಾರ್ದು, ಸೋಲನ್ನ ನಾವು ಸೋಲಿಸ್ಬೇಕು, ಅಂತವ್ರು ಆಗ್ಬೇಕು. ಅದು ಇಲ್ಲಿರೋ ವಿದ್ಯಾರ್ಥಿ, ಇಲ್ಲಿ SSLC ಅವ್ರು ಯಾರ್ಯಾರು ಇದ್ದೀರಾ ಕೈ ಎತ್ತಿ. SSLC ಈಗ ಓದ್ತಾ ಇರೋರು, SSLC 10ನೇ ಕ್ಲಾಸು. ಓಕೆ, PUC ಓದ್ತಾ ಇರೋರು, PUC ಓಕೆ ಇದೀರಾ? ನನ್ಗೆ SSLC ಓದ್ತಾ ಇರೋರ್ನ ನೋಡಿದ್ರೆ, PUC ಓದ್ತಾ ಇರೋರ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಏನಕ್ಕೆ ಅಯ್ಯೋ ಪಾಪ ಅನ್ಸತ್ತೆ ಅಂದ್ರೆ ಪ್ರಶ್ನೆಗಳು ಕೇಳ್ಬೋದು ನೀವು. ನಿಮ್ಗೆ ಯಾಕೆ ಗುರುಗಳೇ ಅಯ್ಯೋ ಪಾಪ ಅನ್ಸತ್ತೆ, ಓದ್ತಾ ಇರೋರು ನಾವು ಅಂತ. ಏನಕ್ಕೆ ಅಯ್ಯೋ ಪಾಪ ಅನ್ಸತ್ತೆ ಅಂದ್ರೆ, ನೀವ್ SSLC ಬರ್ತಾ ಇದ್ದಂಗೆ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಟೀಚರ್ಸ್ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಟರ್ನಿಂಗ್ ಪಾಯಿಂಟ್ ಇದು ಹುಷಾರಾಗಿರುವಂತ ಎದುರಿಸ್ತಾರೆ. ಹೌದಾ ಅಲ್ವಾ? SSLCಗೆ ಟರ್ನಿಂಗ್ ಪಾಯಿಂಟ್ ಮುಗಿಯಲ್ಲ, ತಿರ್ಗಾ PUC ಬರ್ತೀರಾ. PUC ಬಂದಾಗ SSLC ಅಲ್ಲ ನಿಜವಾದ ಟರ್ನಿಂಗ್ ಪಾಯಿಂಟ್, PUC ಟರ್ನಿಂಗ್ ಪಾಯಿಂಟ್ ಹುಷಾರಾಗಿರೋ ಅಂತಾರೆ. ಹೌದಾ ಅಲ್ವಾ? ಎರಡು ಟರ್ನಿಂಗ್ ಪಾಯಿಂಟ್ ಅಲ್ಲ ಆಕ್ಚುಲಿ. ನಿಮ್ ನೋಡಿದ್ರೆ ಯಾಕೆ ಅಯ್ಯೋ ಅನ್ಸತ್ತೆ ಅಂದ್ರೆ ಇನ್ನೊಂದು ವಿಚಾರ. ಸ್ಕೂಲ್ ಓದ್ತಾ ಇರ್ತೀರಾ, PT ಪೀರಿಯಡ್ ಇರುತ್ತೆ, ಕ್ಲಾಸು ಬೆಳಗಿಂದ ಸಂಜೆ, ತಿರ್ಗಾ ಟ್ಯೂಷನ್ನು, ತಿರ್ಗಾ ಮನೇಲಿ ಓದೋದು, ಇದೆಲ್ಲ ಮಾಡ್ತಾ ಇರ್ತೀರಾ. ಎಲ್ಲೋ PT ಪೀರಿಯಡ್ ಇದೆ, 1/4 ಗಂಟೆ ಹೊರಗಡೆ ಹೋಗಿ ರಿಲ್ಯಾಕ್ಸ್ ಆಗೋಣ, ಆಟ ಆಡೋಣ ಅನ್ಕೋತೀರಾ. ಯಾರೋ ನಿಮ್ ಟೀಚರ್ ನೋಡ್ತಾರೆ, SSLC ಹೋಗೋದು. ಹೌದೋ ಇಲ್ವಾ? ಆಟ ಆಡಕ್ ಬಿಡಲ್ಲ. ಮನೆಗೆ ಹೋಗ್ತೀರಾ, 5 ನಿಮಿಷ ಮೊಬೈಲ್ ಎತ್ಕೋತೀರಾ, ನಿಮ್ಮ ಅಪ್ಪ ಅಮ್ಮ ಬಂದು SSLC ಓದೋಗು. ಹೌದೋ ಅಲ್ವಾ? ಮೊಬೈಲ್ ನೋಡಕ್ ಬಿಡಲ್ಲ. ಒಂದು ದಿವಸ ಟ್ಯೂಷನ್ ಮುಗಿಸ್ಕೊಂಡ್ ಮನೆಗ್ ಬಂದ್ರಿ, ಯಾರೋ ನಿಮ್ ನೆಂಟ್ರು ಬಂದು ಕೂತಿದ್ರು, ಹೋಗ್ ಕೇಳ್ತೀರಾ, ಆಂಟಿ ಹೆಂಗಿದ್ದೀರಾ ಆಂಟಿ ಅಂತೀರಾ. ಆಂಟಿ ಏನ್ ಓದ್ತಾ ಇದೀಯಾ ಪುಟ ಅಂತಾರೆ. SSLC ಆಂಟಿ ಅಂತ ನೀವ್ ಹೇಳ್ತೀರ, SSLC ಓದ್ತಾ ಇದೆಯಾ ಹೋಗೋದು. ಅವರು ನಿಮ್ ಜೊತೆ ಮಾತಾಡ್ಸಲ್ಲ. ಹೌದಾ ಅಲ್ವಾ? ಪ್ರತಿಯೊಬ್ರು ಎದುರಿಸ್ತಾರೆ ನಿಮ್ನ, SSLC PUC ಅಂತ. ಇವತ್ತಿಂದ ಎದುರ್ಕೋಬೇಡಿ, ಹೆದರಿಕೆಗೆ ಫುಲ್ ಸ್ಟಾಪ್ ಹಾಕಿ. ನಾನ್ ಸೊಲ್ಯೂಷನ್ ಕೊಡ್ತೀನಿ ಅದಕ್ಕೆ. ಯಾರ್ಯಾರು ನಿಮ್ನ ಇನ್ಮೇಲೆ ಟರ್ನಿಂಗ್ ಪಾಯಿಂಟ್ SSLC PUC ಅಂದ್ರೆ ನನ್ನ ನೋಡಿ ಏನ್ ಮಾಡ್ಬೇಕು ಗೊತ್ತಾ? ಹಿಂಗ್ ಸ್ಟೈಲ್ ಆಗಿ ಹಿಂಗ್ ನಿಂತ್ಕೋಬೇಕು, ಆಯ್ತಾ? ಸ್ಟೈಲ್ ಆಗಿ ಹಿಂಗ್ ನಿಂತ್ಕೋಬೇಕು. ಆಮೇಲೆ ಒಂದ್ ಕಾಲೆತ್ತಿ ಈ ರೀತಿ ಹಾಕ್ಬೇಕು, ಕೃಷ್ಣ ಪರಮಾತ್ಮನ್ ತರ ಈ ರೀತಿ ನಿಂತ್ಕೊಂಡು ಯಾರ್ಯಾರು SSLC ಅಂದ್ರೆ ಏನೀಗ ಅನ್ಬೇಕು, ಏನೀಗ ಅನ್ಬೇಕು. ಹೌದಾ ಅಲ್ವಾ? ಯಾವುದಕ್ಕೂ ನಾವ್ ಎದುರ್ಬಾರ್ದು, ನಾವು ಅದನ್ನ ಎದುರಿಸ್ಬೇಕು. ಹೌದಾ ಅಲ್ವಾ? ಯಾವುದಕ್ಕೂ ನಾವ್ ಎದುರ್ಕೊಂಡ್ರೆ ಮಾತ್ರ ಅದು ನಮ್ನ ಎದುರಿಸೋ ಅಂತದ್ದು. ಈಗ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಂತೀವಿ, ಹೌದಾ? ಪ್ರಪಂಚದ 7 ಅದ್ಭುತಗಳು. ನಾನಿಲ್ಲಿ ಕೇಳಿದ್ರೆ ಅದ್ಭುತವಾದವ್ರು ಕೂತಿದ್ದೀರಾ, ಹೇಳ್ತೀರಾ. ಯಾವುದು? ಚೀನಾದ ಮಹಾಗೋಡೆ, ಮತ್ತೆ ಇನ್ನೇನು ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬಿಲೋನಿಯಾ, ಆಮೇಲೆ ಪಿಜ್ಜಾ ಟವರು, ಈ ರೀತಿ ಯಾವ್ಯಾವ್ದೋ ಹೇಳಿದೆ. ಇದೆಯಾ? ಅದು ಮುಖ್ಯ ಅಲ್ಲ. ನಾ ಕೇಳೋ 2ನೇ ಪ್ರಶ್ನೆ ಮುಖ್ಯ. ತಾಳ್ಮೆಯಿಂದ ಕೇಳಿದ್ರೆ ಬೇಗ ನಿಲ್ಲಿಸ್ತೀನಿ. ಮೈಕ್ ಅಂತೂ ಯಾರು ಕಿತ್ಕೊಳಕ್ ಆಗಲ್ಲ, ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದೀನಿ, ಆಯ್ತಾ? ತಾಳ್ಮೆಯಿಂದ ಕೇಳಿಲ್ಲ ಅಂದ್ರೆ ಎಕ್ಸ್ಟೆಂಡ್ ಮಾಡ್ತೀನಿ, ನೀವೇ ನಿರ್ಧರಿಸ್ಬೇಕು, ಆಯ್ತಾ? ಸರಿ ಅನ್ಬಿಟ್ಟು 7 ಅದ್ಭುತಗಳು. ಯಾಕದನ್ನ ಅದ್ಭುತಗಳು ಅಂತಾರೆ ಅಂದ್ರೆ 2 ಕಾರಣಗಳಿಗೆ. ದೇರ್ ಇಸ್ 2 ರೀಸನ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ವಂಡರ್ಸ್ ಆಫ್ ದ ವರ್ಲ್ಡ್. ಒಂದು ಕಾರಣ, ವಿಶ್ವಕ್ಕೆ ಅದು ಒಂದೇ. ಹೌದಾ ಅಲ್ವಾ? ಪ್ರಪಂಚಕ್ಕೆ ಅದು ಒಂದೇ, ಅದರ ರೀತಿ ಇನ್ನೊಂದಿಲ್ಲ. ಪ್ರಪಂಚಕ್ಕೆ ಅದು ಒಂದೇ ಅನ್ನೋದ್ರಿಂದ ಅದನ್ನ ವಂಡರ್ ಅಂತಾರೆ, ಅದನ್ನ ಅದ್ಭುತ ಅಂತಾರೆ. 2ನೇದು ಏನಪ್ಪಾ ಅಂದ್ರೆ ಅದರ ರೀತಿ ಮತ್ತೊಂದಿಲ್ಲ, ಅದರ ರೀತಿ ಮತ್ತೊಂದಿಲ್ಲ. ಅದನ್ನ ಯುನೀಕ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಅದರ ರೀತಿ ಮತ್ತೊಂದಿಲ್ದೇ ಇರೋದ್ರಿಂದ ಅದನ್ನ ಅದ್ಭುತ ಅಂತಾರೆ. ಒಪ್ಕೋತೀರಾ? ಈ ಕಾರಣಕ್ಕೆ ಅದನ್ನ ಅದ್ಭುತ ಅಂತ ಕರೆಯುವಂತದ್ದು. 7 ಅದ್ಭುತವನ್ನ ನೋಡಿದೀರಾ ನೀವು? 8ನೇ ಅದ್ಭುತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿದಾರಲ್ಲ ನಮ್ ರಾಜಣ್ಣ ಅವರು, ಆಯ್ತಾ? ಪ್ರಪಂಚಕ್ಕೆ ಇವರೊಬ್ರೆ, ಇವರ ರೀತಿ ಮತ್ತೊಬ್ಬರಿಲ್ಲ. ಹಾಗಾಗಿ ಇವರು 8ನೇ ಅದ್ಭುತ. ಅವ್ರಿಗೊಂದು ಚಪ್ಪಾಳೆ.
9ನೇ ಅದ್ಭುತ ತೋರಿಸ್ತೀನಿ ನೋಡಿ. ಅದರ ರೀತಿ ಇನ್ನೊಂದಿಲ್ಲ, ಹೌದು ಅಲ್ವಾ? ಅದೇ ಬೇರೆ. ಇಲ್ಲಿ ಇದಾನಲ್ಲ ಇವನೇ ಬೇರೆ, ಇವನ್ ಸ್ಟೈಲೇ ಬೇರೆ, ಆಯ್ತಾ? ಇದು 9ನೇ ಅದ್ಭುತ. ಯಾಕಂದ್ರೆ ಎಲ್ಲಾರು ನೋಡಿದಿರ, ನನ್ನಷ್ಟೇ ಉದ್ದ ಇರ್ಬೇಕು, ನಂತರನೇ ರಾಜ್ಕುಮಾರ್ ಮೂಗಿರ್ಬೇಕು, ನಂತರನೇ ಮಾತಾಡ್ಬೇಕು, ನಂತರನೇ ನಡಿಬೇಕು, ನಂತರನೇ ಆಶ್ರಮ ಮಾಡಿರ್ಬೇಕು. ಎಲ್ಲೂ ಸಿಗಲ್ಲ, ಪ್ರಪಂಚಕ್ಕೆ ನಾನು ಒಬ್ನೇ. ಹಾಗಾಗಿ 9ನೇ ಅದ್ಭುತಕ್ಕೆ ಚಪ್ಪಾಳೆ. ಅದೇ ರೀತಿ ನಮ್ಮ ಡಾಕ್ಟರ್ ಕೇಶವ ಮೂರ್ತಿ ಅವರು 10ನೇ ಅದ್ಭುತ, ಅಲ್ಲಿ ಬ್ರಹ್ಮಜ್ಞಾನಿಗಳು 11ನೇ ಅದ್ಭುತ, ನಮ್ಮ ಯೋಗ ಪ್ರಕಾಶ್ ಅವರು 12ನೇ ಅದ್ಭುತ. ಇಲ್ಲೆಲ್ಲ ಸೇರಿಸಿದ್ರೆ, ವೇದಿಕೆ ಎಲ್ಲ ಸೇರಿಸಿದ್ರೆ ಒಂದ್ 20 ಅದ್ಭುತಗಳಿದೆ ಇಲ್ಲಿ. ವೇದಿಕೆ ಮೇಲ್ ಮಾತ್ರ ಅದ್ಭುತಗಳಿಲ್ಲ, ವೇದಿಕೆ ಮುಂದೆ ನೀವೆಲ್ಲ ಕೂತಿದ್ದೀರಲ್ಲ, ಪ್ರಪಂಚದ ಅತ್ಯಂತ ತಾಳ್ಮೆ ಇರುವಂತ ಪ್ರೇಕ್ಷಕರು, ನೀವು ಪ್ರತಿಯೊಬ್ರು ಅದ್ಭುತವೇ, ಹೌದಾ ಅಲ್ವಾ? ನಾವಿಲ್ಲಿ ಯೋಚನೆ ಮಾಡ್ಬೇಕು. ಹೇಳ್ತಾ ಇರೋದು ಸತ್ಯ. ಯೋಚನೆ ಮಾಡಿ, ನನ್ನ ರೀತಿ ಪ್ರಪಂಚದಲ್ಲಿ ಇನ್ನೊಬ್ಬ ಸೃಷ್ಟಿನೇ ಆಗಿಲ್ಲ ಅಂದ್ರೆ ಆ ಭಗವಂತ ಎಷ್ಟು ಪುರುಸೊತ್ತಾಗಿ ನನಗೋಸ್ಕರ ಎಷ್ಟು ಸಮಯ ಕೊಟ್ಟು ಎಷ್ಟು ವಿವೇಚನೆಯನ್ನ ಬಳಸಿ ನನ್ನನ್ನ ಸೃಷ್ಟಿ ಮಾಡಿದ್ದಾನೆ, ಹೌದಾ ಅಲ್ವಾ? ನಿಮ್ ತರ ಇಡೀ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ ಅಂದ್ರೆ ಅಮೃತಸ್ಯ ಪುತ್ರಃ ಅನ್ನತ್ತೆ ನಮ್ಮ ವೇದಗಳು. ಅಂದ್ರೆ ನಮ್ಮಲ್ಲಿ ಅಂತ ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯನ್ನ ಬಳಸ್ಕೊಂಡು ನಾವೇನಾದ್ರೂ ಸಾಧನೆಯನ್ನ ಮಾಡಬೇಕು. ಈಗ ಯಾರ್ಯಾರಿಗೆ ನೀವು ಅದ್ಭುತ ಅನ್ನೋದು ಮನವರಿಕೆ ಆಗಿದೆ ಅವರೆಲ್ಲ ಜೋರ ಚಪ್ಪಾಳೆ. ಓಕೆ, ಗುಡ್. ಇಲ್ಲೇನಾಯ್ತು ಅಂದ್ರೆ 70% ಚಪ್ಪಾಳೆ ಹೊಡುಗ್ರಿ, 30% ಹೊಡಿಲಿಲ್ಲ. ಅದಕ್ಕೂ ಉತ್ತರ ಕೊಡ್ತೀನಿ ಯಾಕೆ ಅಂತ. 70% ಯೋಚನೆ ಮಾಡಿದ್ರಿ, ಹೌದಲ್ವಾ? ಗುರುಗಳೇನ ಕರೆಕ್ಟ್. ನನ್ನ ರೀತಿ ಇಡೀ ಪ್ರಪಂಚದಲ್ಲಿ ಇನ್ನೊಬ್ರು ಇಲ್ಲ ಅಂದ್ರೆ ನಾನು ವಿಶೇಷ, ನಾನು ಅದ್ಭುತ, ನಂಬಿಕೆ ಬಂತು, ಚಪ್ಪಾಳೆ ಹೊಡೆದ್ರಿ. ಇನ್ನೊಂದ್ 30% ಜನ ಯೋಚನೆ ಮಾಡ್ರು, ನಾನು ಅದ್ಭುತನ, ನಾನು ಅದ್ಭುತ ಅಲ್ಲ, ನಾನು ಭೂತ, ಆಯ್ತಾ? ಹಂಗಾಗಿ ಚಪ್ಪಾಳೆ ಹೊಡಿಲಿಲ್ಲ, ಆತ್ಮವಿಶ್ವಾಸ ಇರಲಿಲ್ಲ. ವಾಟ್ ಯು ಆರ್ ಇಸ್ ನಾಟ್ ಇಂಪಾರ್ಟೆಂಟ್, ವಾಟ್ ಯು ಥಿಂಕ್ ಯು ಆರ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನನ್ನನ್ನ ನಾನು ಯಾರು ಅನ್ಕೋತೀನೋ ಅದೇ ನನ್ನನ್ನ ಎತ್ತರಕ್ಕೆ ತಗೊಂಡು ಹೋಗುವಂತದ್ದು. ನಮ್ಮ ಸಾಹೇಬ್ರು ಹುಟ್ದಾಗಿಂದ ಅಂಗವಿಕಲರು, ಆದ್ರೆ ನಾನು ಯಾರು ಅನ್ನೋದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ, ನಾನು ಏನಾಗ್ಬೇಕು ಅನ್ನೋದ್ರ ಕಡೆ ಗಮನ ಕೊಟ್ರು, ಹೌದಾ ಅಲ್ವಾ? ನಾನೇನಾಗ್ಬೇಕು ಅನ್ನೋದ್ರ ಕಡೆ ಗಮನ ಕೊಡದೆ ನಾ ಹೀಗಿದ್ದೀನಲ್ಲ ಅಂತ ಅನ್ಕೊಂಡಿದ್ದಿದ್ರೆ ಅವ್ರು ಇವತ್ತು ಈ ವೇದಿಕೆ ಮೇಲೆ ಇರ್ತಾ ಇರ್ಲಿಲ್ಲ, ನನಗೆ ಅವ್ರ ಬಗ್ಗೆ ಮಾತಾಡಕ್ ಅವಕಾಶ ಸಿಗ್ತಾ ಇರ್ಲಿಲ್ಲ, ಅವ್ರಿಗೆ ನಿಮ್ಗೆ ಸನ್ಮಾನ ಮಾಡಕ್ ಅವಕಾಶ ಸಿಗ್ತಾ ಇರ್ಲಿಲ್ಲ, ನಿಮ್ಗೆ ನೋಡಿ ಕಣ್ತುಂಬ್ಕೊಳಕ್ ಅವಕಾಶ ಸಿಗ್ತಾ ಇರ್ಲಿಲ್ಲ, ಹೌದಾ ಅಲ್ವಾ? ಅದಕ್ಕೆ ನಮ್ಮನ್ನ ನಾವ್ ಯಾವತ್ತು ಕೀಳಾಗಿ ಕಾಣ್ಕೋಬಾರ್ದು. ಥಿಂಕಿಂಗ್ ಯುವರ್ ಸೆಲ್ಫ್ ವೀಕ್ ಇಸ್ ಎ ಸಿನ್. ಸ್ವಾಮಿ ವಿವೇಕಾನಂದ ಹೇಳುವಂತದ್ದು, ಆತ್ಮನಿಗೆ ಆತ್ಮನೇ ಮಿತ್ರ, ಆತ್ಮನಿಗೆ ಆತ್ಮನೇ ಶತ್ರು, ಹೌದು ಅಲ್ವಾ? ಯು ಆರ್ ದ ಫ್ರೆಂಡ್ ಆಫ್ ಯುವರ್ ಸೆಲ್ಫ್, ಯು ಆರ್ ದ ಎನಿಮಿ ಆಫ್ ಯುವರ್ ಸೆಲ್ಫ್. ನೋ ಬಡಿ ಬಟ್ ಓನ್ಲಿ ಯು ಕ್ಯಾನ್ ಸೇವ್ ಯುವರ್ ಸೆಲ್ಫ್. ಯಂಗ್ಸ್ಟರ್ಸ್ ಇದ್ದೀರಾ, ನಿಮಗೆ ಹೇಳ್ತಾ ಇರೋದು, ನೀವೇ ನಿಮಗೆ ಮಿತ್ರರು, ನೀವೇ ನಿಮಗೆ ಶತ್ರು. ನಾನು ನನ್ನ ಕೈಗೆ ಮೈಕ್ ಬರಕ್ ಮುಂಚೆ ಒಂದು 3-4 ಗಂಟೆಗಳ ಕಾಲ ಭಾಷಣ ಆಗೋಗಿತ್ತು. ಅಷ್ಟೊಂದ್ ಜನ ಮಾತಾಡ್ಬಿಟ್ಟಿದ್ದಾರೆ, ಹೇಳೋದೆಲ್ಲ ಹೇಳ್ಬಿಟ್ಟಿದ್ರೆ ಇನ್ ನಾನೇನ್ ಮಾತಾಡೋದಿದೆ? ಎಲ್ಲ ಆಗ್ಲೇ ಕೇಳಿ ಅವ್ರಿಗೂ ಕೇಳಿ ಕೇಳಿ ಬೋರ್ ಆಗಿದೆ. ನಾನ್ ಮಾತಾಡಿದ್ರೆ ಇನ್ನೆಲ್ಲಿ ಕೇಳ್ತಾರೆ? ಆ ಒಂದು ಆತ್ಮವಿಶ್ವಾಸ ನನಗೆ ಕಳ್ಕೊಂಡಿದ್ದಿದ್ರೆ ನಾ ಮೈಕ್ ಹಿಡಿದು ಮಾತಾಡಕ್ ಆಗ್ತಾ ಇರ್ಲಿಲ್ಲ, ನೀವು ನನ್ನ ಮಾತನ್ನ ಕೇಳಕ್ ಆಗ್ತಾ ಇರ್ಲಿಲ್ಲ, ಹೌದಾ ಅಲ್ವಾ? ಹಾಗಾಗಿ ಕೆಲವು ಸರಿ ಡೌಟ್ ಆಗೋಗತ್ತೆ. ಚಪ್ಪಾಳೆ ಹೊಡಿತಾರಲ್ಲ ಹಿಂದ್ಗಡೆ ಇರೋರು, ಹಣ ಹೋಗಣ್ಣ ಅಂತ ಹೊಡಿತಾ ಇದ್ದಾರೋ ಅಥವಾ ಹಣ ಚೆನ್ನಾಗಿದೆ ಅಂತ ಹೊಡಿತಾ ಇದ್ದೀರೋ ಅಂತ ಗೊತ್ತಾಗಲ್ಲ ನಮ್ಗೆ, ಆಯ್ತಾ? ಈ ಅನುಭವ ನನಗೊಂದ್ಸರಿ ಆಗಿದೆ. ಮೈಸೂರಲ್ಲಿ ಒಂದು ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು, ATME ಅಂತ. ಮೈಸೂರ್ಗೆ ಹೋಗ್ತಾ ಸಿಗತ್ತೆ ಬನ್ನೂರು ರಸ್ತೆಯಲ್ಲಿ. ಅಲ್ಲಿ ತುಂಬಾ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನನ್ ಜೊತೆ ಬೇರೆ 10 ಜನ ಸಂಪನ್ಮೂಲ ವ್ಯಕ್ತಿಗಳಿದ್ರು. ಒಂದ್ ದಿವಸ ನಾನ್ ಈ ಕ್ಲಾಸು, ನಾಳೆ ಆ ಕ್ಲಾಸು, ನಾಳಿದ್ದು ಆ ಕ್ಲಾಸು, ಅದೇ ರೀತಿ ಸರ್ಕ್ಯುಲೇಟ್ ಆಗಿ ಎಲ್ಲ ನನ್ನೇ ನೋಡಿ, ಮೇಡಮ್ ನಾ ಚೆನ್ನಾಗಿಲ್ವಾ ಮೇಡಮ್? ನೋಡಿ, ನೀವು ಎಲ್ಲಾರು ನೋಡಿದೀರಾ ಪ್ರಪಂಚದಲ್ಲಿ, ಏನೋ ಸನ್ಮಾನಕ್ಕೆ ವೆಲ್ಕಮ್ ಮಾಡಕ್ಕೆ ಅಂತ ಹಾರ ಹಾಕಿದ್ರೆ ಹಾಕಿದ ತಕ್ಷಣ ಏನ್ ಮಾಡ್ತಾರೆ? ಎಲ್ಲ ತೆಗೆದಿಡ್ತಾರೆ. ನಾನೇನ್ ಮಾಡಿದೀನಿ? ತೆಗೆದಿಟ್ಟಿಲ್ಲ, ಹೌದು ಅಲ್ವಾ? ಯಾಕೆ? ನಿಮ್ಗೆ ಆಕರ್ಷಣೀಯವಾಗಿ ಕಾಣ್ಬೇಕು ನಾನು, ನೀವು ನನ್ನನ್ನ ನೋಡೋ ರೀತಿ ಇರ್ಬೇಕು ನಾನು. ಎರಡನೇದು, ಯಾರು ಏನಾರು ನಮ್ಗೆ ಬೆಲೆ ಇಟ್ಟು ಕೊಟ್ರೆ ಅದನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು. ನನ್ನ ಹತ್ರ 3827 ಹಾರಗಳಿದೆ, ಇಲ್ಲಿ ತನಕ ಕೊಟ್ಟಿರೋದು ಎಲ್ಲವನ್ನ ಹಾಗೆ ಇಟ್ಟಿದ್ದೀನಿ.
ಇದನ್ನು ಹಾಗೆ ಇಡ್ತೀನಿ, ಇದ್ರ ಜೊತೆ ಒಂದು ಟೇಪ್ ಹಾಕಿರ್ತೀನಿ. ಯಾವತ್ತು ಎಲ್ಲಿ ಕೊಟ್ರು ನೀವು ಒಂದ್ 10 ವರ್ಷ ಆದ್ಮೇಲೆ ಫೋನ್ ಮಾಡ್ಬಿಟ್ಟು ಕೇಳಿ, ಅವತ್ತು ನಾವು ಹಾರ ಕೊಟ್ಟಿದ್ವಲ್ಲ ಎಲ್ಲಿಟ್ಟಿದ್ದೀರಾ ಅಂದ್ರೆ ಫೋಟೋ ತೆಗೆದು ನಿಮಗ್ ಕಳಿಸ್ತೀನಿ ಬೇಕಾದ್ರೆ, ಆಯ್ತಾ? ಅಂದ್ರೆ ನಮಗೆ ಸರ್ ನೋಡಿ ಸರ್, ಹೆಂಗಸ್ರೇ ನೋಡ್ತಾರೆ, ನಿಮ್ಗೇನ್ ನೋಡಕ್ಕೆ, ಆಯ್ತಾ? ಅಂದ್ರೆ ನಮ್ಗೆ ಏನ್ ಸಿಗತ್ತೆ ಅನ್ನೋದು ಮುಖ್ಯ ಅಲ್ಲ, ಸಿಕ್ಕಿರೋದನ್ನ ಯಾವ ರೀತಿ ಜೋಪಾನ ಮಾಡ್ಕೋತೀವಿ ಅನ್ನೋದು ಮುಖ್ಯ. ಭಗವಂತ ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ, ವಿವೇಚನೆ ಕೊಟ್ಟಿದ್ದಾನೆ. ಮಾನವ ಜನ್ಮ ದೊಡ್ಡದು, ಇದನ್ನು ಸಾರ್ಥಕ ಮಾಡಿಕೊಳ್ಳಿ. ಯಾರು ಹೇಳಿದ್ನ? ಯಾರು? ಸದ್ಯಕ್ಕೆ ನಾನು ಹೇಳ್ತಾ ಇರೋದು, ಆಯ್ತಾ? ಇದನ್ನ ಹೇಳಿದವರು ಪುರಂದರ ದಾಸರು, ಹೌದೋ ಅಲ್ವಾ? ಶ್ರೇಷ್ಠವಾದ ಮನುಷ್ಯ ಜನ್ಮ ಸಿಕ್ಕಿದೆ, ಇದನ್ನ ನಾವು ಸಾರ್ಥಕ ಮಾಡ್ಕೋಬೇಕು. ಇಲ್ಲಿ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅಲ್ಲೊಬ್ಳು PUC ಹುಡುಗಿ ಮೊಬೈಲ್ ಇಟ್ಕೊಂಡಿದ್ದಾಳೆ, ಆಫ್ ಮಾಡು, ಮಾರ್ಕ್ಸ್ ಬರ್ಬೇಕೋ ಬೇಡವಾ? ನನ್ಗೆ ಅವಾಗಿಂದ 25 ಜನ ಹೀರೋಯಿನ್ ಫೋನ್ ಬಂದಿದೆ, ನಾನೇ ಎತ್ತಿಲ್ಲ, ಆಯ್ತಾ? ನಾನೊಬ್ಬ ಗುರೂಜಿ ಆದ್ರೂ ಮಾಡಿದ್ದಾರೆ, ಎತ್ತಿಲ್ಲ ನಾನು. ನೀನ್ ಯಾಕೆ ಎತ್ತತ್ತೀಯ? ಕೇಳಿಸ್ಕೊ, ನಿನಗೆ ಅಂತ ನಿನಗೆ ಅಂತ ನಿನಗೆ ಅಂತ ನಿನಗೆ ಅಂತ. ನಿನ್ನ ಹೆಸರು ಹೇಳು, ಅವಳ ಹೆಸರು ಪ್ರತೀಕ್ಷಾ. ಸ್ವಲ್ಪ ಪ್ರತೀಕ್ಷೆ ಮಾಡು, ಮೊಬೈಲ್ಗೆ ಅರ್ಜೆಂಟ್ ಇಲ್ಲ, ಕೂತ್ಕೋ. ಓಕೆ, ಕೇಳಿಸ್ಕೊಳ್ಳಿ ಯಂಗ್ಸ್ಟರ್ಸ್ ಇದ್ದೀರಾ, ನಿಮ್ಮ ಪುಸ್ತಕ ಇದೆಯಲ್ಲ, ನಿಮ್ಮ ಪುಸ್ತಕ ದಿನಾ ಒಂದ್ ಸ್ವಲ್ಪ ಹೊತ್ತು ನನ್ನನ್ನ ನೋಡು, ದಿನಾ ಒಂದ್ ಸ್ವಲ್ಪ ಹೊತ್ತು ನನ್ನನ್ನ ತಲೆ ತಗ್ಗಿಸಿ ನೋಡು, ನಿನ್ನನ್ನ ತಲೆ ಎತ್ತುವಂತೆ ಮಾಡುತ್ತೇನೆ ಅನ್ನತ್ತೆ ನಿಮ್ ಪುಸ್ತಕ. ಮೊಬೈಲ್ ಹೇಳತ್ತೆ, ಮೊಬೈಲು ನೀ ತಲೆ ತಗ್ಗಿಸಿ ಒಮ್ಮೆ ನನ್ನನ್ನ ನೋಡು, ನೀ ಎಂದೂ ತಲೆ ಎತ್ತದಂತೆ ಮಾಡುತ್ತೇನೆ ಅನ್ನತ್ತೆ, ಹೌದಾ ಅಲ್ವಾ? ಒಂದು ಸರಿ ಮೊಬೈಲ್ಗೆ ಅಡಿಕ್ಷನ್ ಆಗೋದ್ರೆ ಸಾಕು, ಜೀವನದಲ್ಲಿ ಎಂದೂ ತಲೆ ಎತ್ತದಂತೆ ಮಾಡುತ್ತದೆ. ಹಾಗಾಗಿ ಯಾವ ಹೇಳಿ ಸರ್, ಏನ್ ಹೇಳುತ್ತೆ? ಇನ್ನೊಂದ್ಸಲ ನಮ್ಮನ್ನ ನೋಡೋದೇ ಬೇಡ ಅಂತ ಅದು ಹೇಳುತ್ತೆ. ಅದೇ, ಅಥವಾ ಇನ್ನೊಂದು ಹೇಳ್ತೀನಿ ಟಿವಿ ಬಗ್ಗೆ. ನೋಡಿ, ನಾವೆಲ್ಲ ಟಿವಿ ನೋಡ್ತಾ ಮಾಡಬಾರದ ಕೆಲಸಗಳನ್ನೇ ತೋರಿಸ್ತಾ ಇರ್ತಾರೆ. ಹೌದು, ಆಗಬಾರದ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಇವತ್ತು ದಿನ ಸರ್ ಮಾತು ಮುಗಿಸ್ಬಿಡ್ತೀನಿ, ನಂದು ಮರ್ತ ಹೋಗ್ತೀನಿ ಅದಕ್ಕೆ. ಟಿವಿ ನೋಡ್ತಾ ಇರ್ತೀರ ಕಣ್ ಬಿಟ್ಕೊಂಡು ಹಿಂಗೆ, ಹೌದಾ ಅಲ್ವಾ? ಟಿವಿ ನೋಡ್ಕೊಂಡು ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ, ಶಾರುಖ್ ಖಾನ್ ಆ ಸಿನಿಮಾ ಬಂತು, ಯಶ್ ಇನ್ನೇನೋ ಮಾಡ್ದ ಅನ್ಬಿಟ್ಟು ನೋಡಿ ನೋಡಿ ಚಪ್ಪಾಳೆ ಹೊಡಿತಾ ಇರ್ತೀರಾ. ಟಿವಿ ನೋಡ್ಕೊಂಡು ನೀವು ಚಪ್ಪಾಳೆ ಹೊಡಿತಾ ಟಿವಿಯಿಂದ ಹೊರಗಡೆ ಕೂತ್ಕೋಬಾರ್ದು, ನೀವು ಟಿವಿ ಒಳಗಡೆ ಬರ್ಬೇಕು, ನಿಮ್ಮನ್ನ ನೋಡಿ ಬೇರೆಯವ್ರು ಚಪ್ಪಾಳೆ ಹೊಡಿಬೇಕು, ಅವಾಗ ನಿಮ್ಮ ಲೈಫ್ ಸಕ್ಸಸ್ಫುಲ್, ಹೌದಾ ಅಲ್ವಾ? ಅಬ್ದುಲ್ ಕಲಾಂ ಒಂದ್ ಮಾತು ಹೇಳ್ತಾರೆ, ಸೊ ಮೈ ಲೈಫ್ ಈಸ್ ಸಕ್ಸಸ್ಫುಲ್ ವೆನ್ ಮೈ ಸಿಗ್ನೇಚರ್ ಬಿಕಮ್ಸ್ ಆಟೋಗ್ರಾಫ್ ಅಂತ. ಮೈ ಲೈಫ್ ಈಸ್ ಸಕ್ಸಸ್ಫುಲ್ ವೆನ್ ಮೈ ಸಿಗ್ನೇಚರ್ ಬಿಕಮ್ಸ್ ಆಟೋಗ್ರಾಫ್. ನನ್ ಸಿಗ್ನೇಚರ್ ತಗೊಳಕ್ಕೆ ಜನ ಬಂದು ಕ್ಯೂ ನಿಂತ್ಕೋಬೇಕಂತೆ. ನಾವ್ ಬನ್ನಿ ಸೈನ್ ಹಾಕ್ತೀನಿ ಅಂದ್ರೆ ಹೋಗ್ರಿ, ನಿಮ್ ಸೈನ್ ಯಾರಿಗ್ ಬೇಕು ಅನ್ನೋ ರೀತಿ ಆಗ್ಬಾರ್ದು ನಮ್ ಜೀವನ, ಕರೆಕ್ಟಾ? 1-2-3 ಪ್ರಶ್ನೆ ಕೇಳ್ತೀನಿ. ಕಾಡಿನಲ್ಲಿ ಅತ್ಯಂತ ಎತ್ತರವಾದ ಪ್ರಾಣಿ ಯಾವುದು? ವಿಚ್ ಇಸ್ ದ ಟಾಲೆಸ್ಟ್ ಅನಿಮಲ್ ಇನ್ ದ ಫಾರೆಸ್ಟ್? ಯಾವುದು? ಯಾವುದು? ವೆರಿ ಗುಡ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್. ಸೆಕೆಂಡ್ ಕ್ವಶನ್, ಕಾಡಿನಲ್ಲಿ ಅತ್ಯಂತ ತೂಕವಾದ ಪ್ರಾಣಿ ಯಾವುದು? ಓಕೆ, ವೆರಿ ಗುಡ್, ಅದಕ್ಕೂ ಮಾರ್ಕ್ಸ್. ಮೂರನೇದು, ಕಾಡಿನಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಸೂಪರ್, ಚೀತಾ, ಆಯ್ತಾ? ಓಕೆ, ಅತ್ಯಂತ ಸುಂದರವಾದ ಪ್ರಾಣಿ ಯಾವುದು? ಬ್ಯೂಟಿಫುಲ್ ಲುಕಿಂಗ್ ಅನಿಮಲ್. ನವಿಲ್ ಪ್ರಾಣಿ ಅಲ್ಲ, ಟೊಯಿ ಅಂತ ಹಾರತ್ತೆ. ಜಿಂಕೆ, ಆಯ್ತಾ? ಇದೇ ರೀತಿ ಯಾವುದೋ ಒಂದು ಸ್ಕೂಲಲ್ಲಿ 500 ಜನ ಸ್ಟೂಡೆಂಟ್ಸ್ ಹೌ ಟು ಫೇಸ್ ಎಕ್ಸಾಮಿನೇಷನ್ ಅಂತ ಮಾತಾಡ್ತಾ ಇದೆ. ಇದನ್ನೇ ಹೇಳ್ತಾ ಅತ್ಯಂತ ಸುಂದರವಾದ ಪ್ರಾಣಿ ಒಂದೇ. ಒಂದ್ ಹುಡುಗ ಎದ್ದು ನಿಂತ್ಕೊಂಡು ಕೋತಿ ಸಾರ್ ಅಂತ. ನಾನು ನಿನ್ ಬಗ್ಗೆ ಕೇಳಲಿಲ್ಲ, ಕೂತ್ಕೋ ಅಂದೆ, ಆಯ್ತಾ? ಅತ್ಯಂತ ಸುಂದರವಾದ ಪ್ರಾಣಿ ಜಿಂಕೆ. ಅತ್ಯಂತ ಬುದ್ಧಿವಂತಿಕೆ ಪ್ರಾಣಿ ಯಾವುದು? ನರಿ, ಹೌದಾ ಅಲ್ವಾ? ಕಡೇ ಪ್ರಶ್ನೆ, ದ ಮೋಸ್ಟ್ ಇಂಪಾರ್ಟೆಂಟ್, ವಿಚ್ ಇಸ್ ಕಾಲ್ಡ್ as the king of jungle? ಲಯನ್. ಏನೋ ಸಮಸ್ಯೆ ಇದೆ ನಿಮ್ಮಲ್ಲ, ಸಮಸ್ಯೆ ಈ ಒಂದು ಪ್ರೋಸೆಸ್ ಅಲ್ಲಿ ಗಮನಿಸಿ. ಅತ್ಯಂತ ಎತ್ತರವಾದ ಪ್ರಾಣಿ ಜಿರಾಫೆ, ಅತ್ಯಂತ ತೂಕವಾದ ಪ್ರಾಣಿ ಆನೆ, ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಚಿರತೆ, ಅತ್ಯಂತ ಸುಂದರವಾದ ಪ್ರಾಣಿ ಜಿಂಕೆ, ಅತ್ಯಂತ ಬುದ್ಧಿವಂತಿಕೆ ಪ್ರಾಣಿ ನರಿ, ಹೌದು ಅಲ್ವಾ? ಆದ್ರೆ ಲಯನ್ ಯಾವ ಕ್ಯಾಟಗರಿಯಲ್ಲೂ ಫಿಟ್ಟೇ ಆಗಲ್ಲ.
ಒಬ್ಬ ಲೀಡರ್ ಆಗ್ಬೇಕು ಅಂದ್ರೆ, ಒಬ್ಬ ನಾಯಕ ಆಗ್ಬೇಕು ಅಂದ್ರೆ ಏನೋ ಒಂದು ಫಿಸಿಕಲ್ ಪರ್ಸನಾಲಿಟಿ ಇರ್ಬೇಕು, ಎತ್ತರವಾಗಿರ್ಬೇಕು, ದಪ್ಪವಾಗಿರ್ಬೇಕು, ಬುದ್ಧಿವಂತಿಕೆ ಇರ್ಬೇಕು, ಸ್ಪೀಡ್ ಇರ್ಬೇಕು, ಏನೋ ಒಂದ್ ಇರ್ಬೇಕು. ಲಯನ್ಗೆ ಇದು ಯಾವ್ದು ಇಲ್ಲ. In spite of not having any of these qualities, it is called as king of jungle. How? ಹೇಳ್ಬೇಕೀಗ ನೀವು ಮಕ್ಕಳು ಹೆಂಗೆ? Just because of one reason it is king of jungle. ಏನೋ ಹೇಳಿ ಮೇಡಮ್. ಅವ್ರೇನು ಹೇಳಿದ್ರು, ಟ್ರಾನ್ಸ್ಫರ್ ಮಾಡಿ, ಕಿವಿ ಆಪರೇಷನ್ ಆಗಿದೆ. ಓ ಧೈರ್ಯ, ನಿಮಗೂ ಧೈರ್ಯ ಇದೆ. ಯಾಕಂದ್ರೆ ವೇದಿಕೆಯಲ್ಲಿ ನಾ ಬಂದಾಗ ನೋಡಿದೆ, ಸುತ್ತ ಮಕ್ಕಳನ್ನೆಲ್ಲ ಕೂತ್ಕೊಂಡು ಮಧ್ಯ ನೀವು ಸರಸ್ವತಿ ತರ ಕೂತ್ಕೊಂಡು ಅದ್ಭುತವಾಗಿ ಆಡ್ತಾ ಇದ್ರಿ. ಕರೆಕ್ಟಾ? ಚೆನ್ನಾಗಿ ಆಡಿದ್ರಿ, ಥ್ಯಾಂಕ್ ಯು. ಆಯ್ತಾ? ಧೈರ್ಯ ಅಂತ ಅಂದ್ರು. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಅಪ್ರೋಪ್ರಿಯೇಟ್ ಆದ ವರ್ಡ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಆಟಿಟ್ಯೂಡ್ ಅಂತ. ATTITUD, ಆಟಿಟ್ಯೂಡ್. ಹೌದಾ ಅಲ್ವಾ? ಆಟಿಟ್ಯೂಡ್ ಅಂದ್ರೆ ಏನಪ್ಪಾ ಅಂದ್ರೆ, ಸಿಂಹಕ್ಕೆ ಕಾಡಿನಲ್ಲಿರುವ ಯಾವ ಪ್ರಾಣಿಯನ್ನಾದರೂ ನಾನು ಸೋಲಿಸಬಲ್ಲೆ ಅನ್ನುವ ನಂಬಿಕೆ ಇದೆ. ಅದು ಉದ್ದ ಇದೆಯೋ ಇಲ್ವೋ ಅವೆಲ್ಲ ಲೆಕ್ಕಕ್ಕೆ ಬರಲ್ಲ. ಇಟ್ ಬಿಲೀವ್ಸ್ ಇಟ್ ಕ್ಯಾನ್ ಡೂ ಇಟ್. ಹೌದಾ ಅಲ್ವಾ? ಮನುಷ್ಯ ಅಂದ್ರೆ ಏನನ್ನಾದರೂ ಅಂದಿಕೊಳ್ಳುವ, ಏನನ್ನಾದರೂ ಕನಸು ಕಾಣುವ, ಏನನ್ನಾದರೂ ಸಾಧಿಸುವ ಶಕ್ತಿ ಉಳ್ಳವನೇ ಮನುಷ್ಯ. ಹೌದಾ ಅಲ್ವಾ? ಏನನ್ನಾದರೂ ಅಂದಿಕೊಳ್ಳುವ. ಅನ್ಕೊಂಡ್ರು ನಮ್ ಸಾಹೇಬ್ರು, ನಾನು ಈ ರೀತಿ ಇರಬಾರ್ದು, ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಐ ಹ್ಯಾವ್ ಟು ಡೂ ಅಂತ ಅನ್ಕೊಂಡ್ರು. ಹೌದಾ ಅಲ್ವಾ? ಸೊ ಒಬ್ಬ ಸಾಮಾನ್ಯ ಪೇಪರ್ ಆಗ್ತಾ ಇದ್ದಂತ ಮನುಷ್ಯ, ನಾನು ವಿಜ್ಞಾನಿ ಆಗ್ಬೇಕು ಅಂತ ಕನಸು ಕಂಡ, ಆಫ್ ಮಾಡಿ ಸರ್, ನಂಗೆ ಫ್ಯಾನ್ ಬೇಡ, ನಾನು ವಿಜ್ಞಾನಿ ಆಗ್ಬೇಕು ಅಂತ ಕನಸು ಕಂಡ, ಆದ್ನೋ ಇಲ್ವೋ? ಯಾರೋ ಆ ಮನುಷ್ಯ? ಜೋರಾಗಿ. ಒಬ್ಬ ಸಾಮಾನ್ಯ ಟೀಮ್ ಆಡ್ತಿದ್ದಂತ ವ್ಯಕ್ತಿ, ನಾನು ದೇಶದ ಪ್ರಧಾನಿ ಆಗ್ಬೇಕು ಅಂತ ಕನಸು ಕಂಡ, ನನ್ಸಾಯ್ತೋ ಇಲ್ವೋ? ಹೌದೋ ಅಲ್ವಾ? ಒಬ್ಬ 2ನೇ ಕ್ಲಾಸಲ್ಲಿ 2 ಸರಿ ಫೇಲು, 4ನೇ ಕ್ಲಾಸಲ್ಲಿ 3 ಸಲ ಫೇಲು, 10ನೇ ಕ್ಲಾಸಲ್ಲಿ 3 ಸರಿ ಫೇಲು, ಅದಾದ್ಮೇಲೆ ಕಾಲೇಜು ಹತ್ತಿಲ್ಲ. ಒಬ್ಬ ಭಾಷಣಕಾರ ಆಗ್ಬೇಕು, ಒಬ್ಬ ಟೀಚರ್ ಆಗ್ಬೇಕು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಉಪನ್ಯಾಸ ಕೊಡ್ಬೇಕು ಅನ್ಕೊಂಡ, ಆದ್ನೋ ಇಲ್ವೋ? ಇವನೇ ಅವನು. ಹೌದಾ ಅಲ್ವಾ? ಅಂದ್ರೆ ಮನುಷ್ಯನಿಗೆ ಆ ಶಕ್ತಿ ಇಲ್ಲ, ಇದೆ ನಾವು ಬಳಸ್ಕೋಬೇಕು. ಕಡೆಯಲ್ಲಿ 5 ನಿಮಿಷ ಹೇಳಿ ಮುಗಿಸ್ತೀನಿ. ತೇನ್ ಸಿಂಗ್ ಗೊತ್ತಾ? ತೇನ್ ಸಿಂಗ್, ತೇನ್ ಸಿಂಗ್, ತೇನ್ ಸಿಂಗ್ ಕೇಳಿದ್ದೀರಾ? ತೇನ್ ಸಿಂಗ್ ಯಾರು? ಫುಟ್ಬಾಲ್ ಪ್ಲೇಯರು. ವಿಶ್ವದ ಅತಿ ಎತ್ತರವಾದ ಶಿಖರ ಹಿಮಾಲಯ ಪರ್ವತ, ಅದನ್ನ ಮೊಟ್ಟ ಮೊದಲ ಬಾರಿಗೆ ಎತ್ತಿದವನು ತೇನ್ ಸಿಂಗ್. ಎತ್ತಿದವನ ಏನ್ ಸರ್? ಹತ್ತಿದವನು. ನೀವು ಕೇಳಿಸ್ಕೋತಿರೋ ಇಲ್ವೋ ಅಂತ ಟೆಸ್ಟ್ ಮಾಡ್ಬೇಡ್ವಾ? ಇಲ್ಲಿ ಟೀಚರ್ಗಳಿದ್ದೀರಾ? ಯಾರೋ ಸರ್ ಟೀಚರ್ ಅಲ್ವಾ ನೀವು? ಇಲ್ಲೊಬ್ರು ಸರ್ ಬಂದ್ ಮಾಡ್ತಾ ಇದ್ರು, ಸನ್ಮಾನ ಮಾಡಿಸ್ಕೊಂಡ್ರಲ್ಲ, ಎಲ್ಲವರು? ಓ ನಮ್ ಹಿಂದೆನೆ. ಓ ಇಲ್ಲಿ. ಸೊ ಟೀಚರ್ ಇವ್ರು. ನೀವ್ ಯಾರು ಟೀಚರ್ ಇದ್ದೀರಾ? ಟೀಚರ್ಗಳೇ ಹುಷಾರಾಗಿರಿ. ಸ್ಟೂಡೆಂಟ್ಸ್ ಗಳಿದಾರ, ಅವರು ಚೀಟರು. ಆಯ್ತಾ? ಯಾಕೆ ಹೇಳ್ತೀನಿ ಕೇಳಿ. ಟೀಚರ್ಗಳು ಅನ್ಕೊಂಡ್ಬಿಡ್ತಾರೆ, ನೀವು ಕ್ಲಾಸಲ್ಲಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಸ್ಟೂಡೆಂಟ್ಗಳು ಹಿಂಗ್ ಕಣ್ಣು ಅಗಲ ಮಾಡ್ಕೊಂಡು ಹಿಂಗೇ ನೋಡ್ತಾ ಇರ್ತಾರೆ ಟೀಚರ್ನ. ಟೀಚರ್ ಅನ್ಕೊಂಡ್ಬಿಡ್ತಾರೆ, ಎಷ್ಟು ಇಂಟ್ರೆಸ್ಟ್ ಈ ಮಗುಗೆ, ಕಣ್ಣು ಮಿಟ್ಕುತ್ತೆ, ನನ್ನೇ ನೋಡ್ತಾ ಪಾಠ ಕೇಳ್ತಾ ಇದೆಯಲ್ಲ ಅಂತ. ಅದ ಆ ರೀತಿ ಅಲ್ಲ. ಕಣ್ಣಗಲ್ಸ್ಕೊಂಡು ನಿಮ್ನೇ ನೋಡ್ತಾ ಇದಾರಲ್ಲ, ಅವರು ಕಣ್ ಓಪನ್ ಮಾಡ್ಕೊಂಡು ನಿದ್ದೆ ಮಾಡೋದ್ ಹೆಂಗೆ ಅಂತ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಗನ್ಸತ್ತೆ ನೋಡ್ತಾ ಇದಾರೆ ಅಂತ, ಕಣ್ ತಗೊಂಡ್ ನಿದ್ದೆ ಮಾಡ್ತಾ ಇರ್ತಾರೆ. ಆಯ್ತಾ? ಆ ಬುದ್ಧಿವಂತಿಕೆ ಇರ್ಬೇಕು. ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಅಂತೀವಿ, ಅದನ್ನ ನಾವೇನ್ ಮಾಡ್ಬೇಕು? ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು. ಓಕೆ, ತೇನ್ ಸಿಂಗ್ ಕತೆ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತೀನಿ. ತೇನ್ ಸಿಂಗು ಇಳಿದ, ಅಲ್ಲೇ ಕುತ್ಕೊಂಡು ಗೋಲ್ಗಪ್ಪ ಮಾಡ್ತಾನ. ಹೌದೋ ಅಲ್ವಾ? ಯಾರು ಕಸ್ಟಮರೇ ಬರಲ್ವಲ್ಲ. ಇಳಿದ, ಮನೆ ಕಡೆಗ್ ಬರ್ತಾ ಇದ್ದಾನೆ. ಮನೆ ಕಡೆಗ್ ಬರ್ತಾ ಇರ್ಬೇಕಾರೆ ಅವ್ನ್ ಚಡ್ಡಿ ದೋಸ್ತ್ ಒಬ್ಬ ಸಿಕ್ತ. ತೇನ್ ಸಿಂಗ್, ವೇರ್ ಹ್ಯಾಡ್ ಯು ಬೀನ್ ಅಂದ. ಐ ಹ್ಯಾಡ್ ಬಿನ್ ಟು ಹಿಮಾಲಯ, ಟಾಪ್ ಆಫ್ ದ ಹಿಲ್ ಅಂದ. ಎಲ್ಲೋಗಿದ್ದೆ ಅಂದ. ನಾ ಈಗ ತಾನೇ ಹಿಮಾಲಯದಿಂದ ಇಳಿದು ಬರ್ತಾ ಇದ್ದೀನಿ. ಆಶ್ಚರ್ಯ ಆಗೋಯ್ತು. ಇಲ್ಲೇ ಕೊಳ್ಳೇಗಾಲಕ್ಕೆ ಹೋಗಿ ಬಂದೆ ಅಂತೀನಿ ಸಂಜೆ ನಾ ಮೈಸೂರ್ಗೆ ಹೋಗಿ. ಆ ರೀತಿ. ಹೌದಾ? ಈಗ ಇಳಿದು ಬರ್ತಾ ಇದ್ಯಾ? ಓ ಈಗ ಇಳಿದು ಬರ್ತಾ ಇದ್ದೀನಿ. ನೀ ಹತ್ತಕ್ ಶುರು ಮಾಡಿದ್ ಯಾವಾಗ? ನಾ ಹತ್ತಕ್ ಶುರು ಮಾಡಿದ್ದು ನನಗೆ 5 ವಯಸ್ಸು ಇದ್ದಾಗ. ತೇನ್ ಸಿಂಗು ಹಿಮಾಲಯ ಹತ್ತದಾಗ ಹತ್ತತ್ರ 50 ವಯಸ್ಸು, 47, 48. ನೀ ಹತ್ತಕ್ ಶುರು ಮಾಡಿದ್ ಯಾವಾಗ ಅಂದ್ರೆ ನನಗೆ 5 ವರ್ಷ ಇದ್ದಾಗ. ಇಳಿದಿದ್ದು ಈಗ ಇಳಿತಾ ಇದ್ದೀನಿ. ಇವ್ನಿಗೆ ಆಶ್ಚರ್ಯ ಆಯ್ತು, ಗೊತ್ತಾಗ್ಲಿಲ್ಲ. ಕರೆಕ್ಟ್ ಆಗಿ ಹೇಳು ಅಂತಾನಂತೆ. ಅವಾಗ ತೇನ್ ಸಿಂಗ್ ಹೇಳ್ತಾನೆ, ನನಗೆ 5 ವರ್ಷ ಇದ್ದಾಗ, ನಾನು 5 ವರ್ಷಕ ಬಾಲಕನಾಗಿದ್ದಾಗ ನನ್ನ ತಾಯಿ ಹಿಮಾಲಯ ಪರ್ವತವನ್ನ ತೋರಿಸಿ, ಮಗನೇ ಇಲ್ಲಿ ತನಕ ಯಾರು ಹತ್ತಿಲ್ಲ, ಇದನ್ನ ನೀನ್ ಹತ್ಬೇಕು, ನೀನ್ ಹತ್ಬೇಕು, ನೀನ್ ಹತ್ಬೇಕು ಅಂತ ಮೋಟಿವೇಟ್ ಮಾಡ್ತಾ ಇದ್ಲು ನನ್ನ ತಾಯಿ. ನನ್ನ
ನನ್ನ ತಾಯಿ ಹತ್ಬೇಕು ಅಂದಾಗೆಲ್ಲ ಐ ಯೂಸ್ ಟು ವಿಜುವಲೈಸ್ ಮೈ ಸೆಲ್ಫ್ ಆಸ್ ಇಫ್ ಐ ಆಮ್ ಕ್ಲೈಂಬಿಂಗ್ ಎಫರ್ಟ್ಲೆಸ್ಲಿ. ಹಾಗಾಗಿ ಮಾನಸಿಕವಾಗಿ 5 ವಯಸ್ಸು ಇದ್ದಾಗ್ಲೇ ನಾನು ಹತ್ಬಿಟ್ಟಿದ್ದೆ, ಈಗ ಸುಮ್ನೆ ಹಿಂಗೋಗಿ ಹಿಂಗ್ ಬಂದೆ ಅಷ್ಟೇ, ವೆರಿ ಈಸಿ ಅಂತಾನಂತೆ. ಹೌದಾ ಇಲ್ವಾ? ಅಂದ್ರೆ ವಿಜುವಲೈಸೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಜ್. ಯಾರ್ಯಾರು SSLC ಓದ್ತಾ ಇದ್ದೀರಾ, PUC ಓದ್ತಾ ಇದ್ದೀರಾ, ಏನೋ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಯು ಹ್ಯಾವ್ ಟು ಕೀಪ್ ಆನ್ ವಿಜುವಲೈಸಿಂಗ್ ಆಸ್ ಇಫ್ ಯು ಆರ್ ಸ್ಕೋರಿಂಗ್ 90%, ಆಸ್ ಇಫ್ ಯು ಆರ್ ಸ್ಕೋರಿಂಗ್ ಫಸ್ಟ್ ರ್ಯಾಂಕ್, ಆಸ್ ಇಫ್ ಯು ಆರ್ ಗೆಟಿಂಗ್ ಗೋಲ್ಡ್ ಮೆಡಲ್. ಈ ರೀತಿ ವಿಜುವಲೈಸ್ ಮಾಡ್ಕೋಬೇಕು. ಮನಸ್ಸಿಗೆ ಅಂತ ಅದ್ಭುತವಾದ ಶಕ್ತಿ ಇದೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮೈಂಡ್ ಇಸ್ ದ ಕ್ರಿಯೇಟರ್, ಮೈಂಡ್ ಇಸ್ ದ ಡಿಸ್ಟ್ರಾಯರ್. ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಮೋಕ್ಷಕ್ಕೆ ಕಾರಣ. ಹೌದಲ್ವಾ? ಆ ಮನಃಶಕ್ತಿಯನ್ನ ನಾವು ಬಳಸ್ಕೊಂಡಾಗ ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದು. ತೇನ್ ಸಿಂಗ್ ಸಾಧನೆ ಮಾಡಿದ್ದಾರೆ. ಹಿಮಾಲಯ ಕ್ಯಾಮ್ರಾ ಬೇರೆ ಇಟ್ಬಿಟ್ಟಿದ್ದಾರೆ, ನಾನೇ ಬರ್ತೀನಿ ಬಿಡಿ, ನನಗಿದು ಇಂಪಾರ್ಟೆಂಟ್, ಅದಕ್ಕೆ ಚೆನ್ನಾಗಿ ಮಾತಾಡ್ತಾ ಇರೋದು ಇವತ್ತು. ರೆಕಾರ್ಡ್ ಆಗತ್ತಾಗ್ಲಿ ಪರವಾಗಿಲ್ಲ, ಆಯ್ತಾ? ತೇನ್ ಸಿಂಗ್ ಸಾಧನೆ ಮಾಡಿ ಬಂದು ಕೂತಿದ್ದಾರೆ. ದೊಡ್ಡ ಸಮಾರಂಭ ನಡೆದ ಘಟನೆ ಹೇಳ್ತಾ ಇರೋದು. ತೇನ್ ಸಿಂಗ್ಗೆ ಹಾರ ಹಾಕಿ, ಮೈಸೂರು ಪೇಟ ಹಾಕಿ ಸನ್ಮಾನ ಎಲ್ಲ ಮಾಡ್ತಾರೆ. ಸನ್ಮಾನ ಎಲ್ಲ ಮಾಡಾದ್ಮೇಲೆ ಸುಮಾರು ಜನ ಪತ್ರಕರ್ತರು ಇರ್ತಾರೆ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ ಸಾಧಕರನ್ನ ಅಂತಾರೆ. ಹಿಂದ್ಗಡೆ ಒಬ್ಬ ಪತ್ರಕರ್ತ ಎದ್ ನಿಂತ್ಕೋತಾನೆ, ಸರ್ ಐ ಹ್ಯಾವ್ ಎ ಕ್ವಶನ್ ಅಂತಾನೆ. ಎಸ್ ಪ್ಲೀಸ್ ಆಸ್ಕ್ ಅಂತಾರೆ ತೇನ್ ಸಿಂಗ್. ಐ ವಾಂಟೆಡ್ ಟು ಆಸ್ಕ್ ಯು ವೈ ಡಿಡ್ ಯು ಕ್ಲೈಮ್ ಅಂತಾರೆ. ಅದನ್ನ ಯಾಕೆ ಹತ್ತಕ್ಕೋದ್ರಿ ಅಂತಾರೆ. ನಮ್ ಸರ್ನ ನೀವು ಅಷ್ಟೊಂದು ಸಾಧನೆ ಮಾಡಿದರೆ ನೀವ್ ಯಾಕೆ ಸಾಧನೆ ಮಾಡಿದ್ರಿ ಅಂದ್ರೆ ಕೋಪ ಬರುತ್ತೋ ಇಲ್ವಾ? ಯಾರೋ ಮಗು SSLC ರ್ಯಾಂಕ್ ಬಂದಿರ್ತಾಳೆ, ಮೈಕ್ ಇಟ್ಬಿಟ್ಟು ನೀನ್ ಯಾಕೆ ರ್ಯಾಂಕ್ ಬಂದೆ ಅಂದ್ರೆ ಈ ತರ ಹುಚ್ಚು ಪ್ರಶ್ನೆಗಳು ಕೇಳುವಂತದ್ದು. ತೇನ್ ಸಿಂಗ್ ಕೋಪಿಸ್ಕೊಡಲ್ಲ, ಜ್ಞಾನಿ. ಉತ್ತರ ಕೊಡಕ್ ಮುಂಚೆ ಮತ್ತೊಬ್ಬ ಪತ್ರಕರ್ತ ಎದ್ದು ನಿಂತ್ಕೋತಾನೆ, ಸರ್ ನಂದೊಂದು ಕ್ವಶನ್, ನೀವು ಕೇಳಿ ಎರಡಕ್ಕೂ ಉತ್ತರ ಕೊಡ್ತೀನಿ. ಅವರು ಯಾಕೆ ಹತ್ತಿದ್ರಿ ಅಂತ ಕೇಳಿದ್ರು, ವೈ ಡಿಡ್ ಯು ಕ್ಲೈಮ್ ಅಂತ. ನನ್ ಪ್ರಶ್ನೆ ಅಷ್ಟು ದೊಡ್ಡದು, ಹೌ ಡಿಡ್ ಯು ಕ್ಲೈಮ್ ಅಂತಾನೆ. ಯಾವ ರೀತಿ ಹತ್ತಿದ್ವಿ, ಇದೆರಡಕ್ಕೂ ಉತ್ತರ ತಿಳ್ಕೊಂಡ್ರೆ ಜೀವನದಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು. ಏನೇ ಮಾಡ್ಬೇಕಾದ್ರೆ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋ ಗುರಿ ನಮ್ಗೆ ಸ್ಪಷ್ಟವಾಗಿರ್ಬೇಕು. ಗುರಿ ಇದ್ರೆ ಸಾಲದು, ಡೆಸ್ಟಿನೇಷನ್ ಇಸ್ ಇಂಪಾರ್ಟೆಂಟ್, ಸೋ ಇಸ್ ದ ರೂಟ್. ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಕಲ್ತ್ಕೋಬೇಕು. ಹೌದಾ ಅಲ್ವಾ? ತೇನ್ ಸಿಂಗ್ ಹೇಳ್ತಾರೆ, ನಾನ್ ಯಾಕೆ ಹತ್ತದೆ ಅಂದ್ರೆ ಹತ್ತದಷ್ಟು ಸುಲಭ ಅಲ್ಲ, ಅದಕ್ಕೆ ಎಳಿತಾ ಇದ್ದೀನಿ. ಯಾಕೆ ಹತ್ತದೆ ಅಂದ್ರೆ ಅದಲ್ಲಿತ್ತು, ಅದಕ್ಕೆ ಹತ್ತದೆ. ವೆರಿ ಸಿಂಪಲ್. ಹೌದಾ ಅಲ್ವಾ? ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡ್ಬೇಕು, ಏನಾದ್ರು ಆಗ್ಬೇಕು ಅಂದ್ರೆ ಸಾಧನೆ ಅನ್ನೋದು ಒಂದು ಇದೆಯಲ್ಲ, ಸಮಾಜದಲ್ಲಿ ನಮ್ಮನ್ನ ನಾವು ಗುರುತಿಸ್ಕೋಬೇಕಲ್ಲ. ಮನುಷ್ಯನಾಗಿ ಹುಟ್ಟಿದ್ಮೇಲೆ ಏನಾದ್ರು ಆಗ್ಬೇಕಲ್ಲ, ಅದಕ್ಕೋಸ್ಕರ ನಾವು ಸಾಧನೆ ಮಾಡ್ಬೇಕು. ರ್ಯಾಂಕ್ ಯಾಕೆ ಬರ್ಬೇಕು ಅಂದ್ರೆ ರ್ಯಾಂಕ್ ಅನ್ನೋದು ಒಂದು ಇದೆಯಲ್ಲ. ನಾನು ಮೊನ್ನೆ ಒಂದು ರನ್ನಿಂಗ್ ರೇಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂದೆ. ರನ್ನಿಂಗ್ ರೇಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂದೆ. ಎಷ್ಟು ಜನ ಇದ್ರು ಗೊತ್ತಾ? ಇಬ್ರೇ ಇದ್ದಿದ್ದು. ಎಷ್ಟು ಜನ ಇದ್ದಿದ್ದು? ಇಬ್ರೇ ಇದ್ದಿದ್ದು. ಇಬ್ರಲ್ಲಿ ನೋಡಿ ಸೆಕೆಂಡ್ ಬರೋದು ಇಂಪಾರ್ಟೆಂಟ್ ಅಲ್ಲ, 20 ಜನದಲ್ಲಿ ಓಡಿ ಸೆಕೆಂಡ್ ಫಸ್ಟ್ ಬರೋದು ಇಂಪಾರ್ಟೆಂಟ್. ಹೌದಾನೆ? ಇದನ್ನ ನಾವು ಗಮನಿಸ್ಬೇಕು. ಆಮೇಲೆ ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಯಾವ ರೀತಿ ಹತ್ತಿದ್ರಿ ಅಂತ ಕೇಳಿದ್ರಿ ಅಲ್ವಾ ನೀವು? ಹೌ ಡಿಡ್ ಯು ಕ್ಲೈಮ್ ಅಂತ ಕೇಳಿದ್ರಿ ಅಲ್ವಾ? ಏನಿಲ್ಲ, ವೆರಿ ಸಿಂಪಲ್. ಆ ಫಸ್ಟ್ ಬಲಗಾಲಿಟ್ಟೆ, ಆಮೇಲೆ ಎಡಗಾಲಿಟ್ಟೆ, ತಿರ್ಗಾ ಬಲಗಾಲಿಟ್ಟೆ, ಎಡಗಾಲಿಟ್ಟೆ, ಇಟ್ಕೊಂಡು ನನ್ ಪಾಡಗ್ ನಾ ಹೋಯ್ತಾ ಇದ್ದೆ, ಆಮೇಲೆ ಹತ್ತೇ ಬಿಟ್ಟಿದ್ದೆ. ಹೌದಾ ಅಲ್ವಾ? ಇಫ್ ಯು ವಾಕ್ 1 step towards success walks 10 steps towards you. ಹೌದಾ ಅಲ್ವಾ? ಏನೇ ಸಾಧನೆ ಮಾಡ್ಬೇಕಾದ್ರು ಅಷ್ಟೇ ಸುಲಭ. ಒಂದ್ ಸ್ವಲ್ಪ, ಇವತ್ತೊಂಚೂರು, ನಾಳೆ ಒಂಚೂರು, ನಾಳಿದ್ದೊಂಚೂರು ಓದ್ತಾ ಹೋದ್ರೆ ಇಡೀ ಪುಸ್ತಕನೇ ಓದ್ಬಿಟ್ಟಿರ್ಬೋದು. ಹೌದಾ ಅಲ್ವಾ? ಸಾಹೇಬ್ರು ಸಾಧನೆ ಮಾಡಿರೋದು ಅದೇ ರೀತಿ. ಇವತ್ತೊಂಚೂರು ಪ್ರಾಕ್ಟೀಸು, ನಾಳೆ ಒಂಚೂರು ಪ್ರಾಕ್ಟೀಸು, ನಾಳಿದ್ದು ಒಂಚೂರು ಪ್ರಾಕ್ಟೀಸು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಬಟ್ ದಟ್ ಪ್ರಾಕ್ಟೀಸ್ ಹ್ಯಾಸ್ ಟು ಬಿ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗ್ಬಾರ್ದು, ಆಗ ಫೈನಲ್ ಅಲ್ಲೂ ಮಿಸ್ಟೇಕ್ ಆಗತ್ತೆ. ಇದು ನಾ ಮಾತಾಡೋದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ತಪ್ಪ ಮಾತು ಅಭ್ಯಾಸ ಮಾಡಿದ್ರೆ ಇಲ್ಲೂ ತಪ್ಪೇ ಮಾತಾಡ್ತೀನಿ. ಹೌದಾ ಅಲ್ವಾ? ಓದುವಾಗ ಸರಿಯಾಗಿ ಅರ್ಥ ಮಾಡ್ಕೊಂಡೇ ಹೋದ್ರೆ ಎಕ್ಸಾಮ್ ಅಲ್ಲೂ ತಪ್ಪೇ ಬರೀತೀರಾ. ಹೌದಾ ಅಲ್ವಾ? ಹಾಗಾಗಿ ಆ ಪರ್ಫೆಕ್ಷನ್ ಕಡೆಗೆ ನಾವು ಗಮನ ಕೊಡ್ಬೇಕು. ಕಡೆಯಲ್ಲಿ ಪೋಷಕರು ಇದ್ದೀರಾ, ಸ್ಟೂಡೆಂಟ್ಸ್ ಇದ್ದೀರಾ. ನೀವು ಅಂದ್ರೆ ಇನ್ನು 5 ನಿಮಿಷ ಕರೆಕ್ಟ್ ಆಗಿ ಮಾತಾಡ್ತೀನಿ, ಇಲ್ಲಾಂದ್ರೆ ಸ್ಟಾಪ್ ಮಾಡ್ತೀನಿ. ಓಕೆ, 5 ನಿಮಿಷ ಅಂದ್ರೆ ಮಕ್ಕಳಿಗೆ ಒಂದ್ ಕಿವಿ ಮಾತಾಡ್ಬೇಕು. ನನಗೂ 2 ಹೆಣ್ಮಕ್ಳು ಇದ್ದಾರೆ ಆಯ್ತಾ. ಒಬ್ಳಿಗೆ 27 ವರ್ಷ, ಇನ್ನೊಬ್ಳಿಗೆ 20 ವರ್ಷ. ಇಬ್ರು ನನ್ ಮಾತು ಕೇಳಲ್ಲ. ಯಾಕೆ ಕೇಳ ಅಂದ್ರೆ ಊರವರೆಲ್ಲ ನಿನ್ ಮಾತು ಕೇಳ್ತಾರೆ, ನಾವು ಯಾಕೆ ಕೇಳ್ಬೇಕು ಅಂತಾರೆ. ಆಯ್ತಾ? ನಮ್ಗಾರು ರಿಲ್ಯಾಕ್ಸೇಷನ್ ಕೊಡು ಅಂತಾರೆ. ಊರಲ್ಲೆಲ್ಲ ಭಾಷಣ ಮಾಡ್ತೀಯ, ಮನೇಲೂ ಯಾಕೆ ಮಾಡ್ತೀಯ, ಮನೇಲಿ ಮಾಡ್ಬೇಡ ಅಂತಾರೆ. ಆಯ್ತಾ? ಹಂಗಾಗಿ ನನ್ ಮಾತು ಕೇಳಲ್ಲ. ಇನ್ನೊಂದ್ ಎರಡನೇದು ಯಾಕೆ ಕೇಳಲ್ಲ ಅಂದ್ರೆ ನನ್ ಮಾತು ಹೇಳುವ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಬೆಳೆಸುವಾಗ್ಲೇ ಹಂಗ್ ಬೆಳೆಸ್ಬಿಟ್ಟಿದೀನಿ, ಸೂಪರ್ ಆಗಿ ಬೆಳೆದ್ಬಿಟ್ಟಿದ್ದಾರೆ. ಚಪ್ಪಾಳೆ ನನಗೆ. ಆಯ್ತಾ?
ಆದಷ್ಟು ನಿಮ್ಮ ಮಕ್ಕಳನ್ನ ಬೇರೆಯವ್ರಿಗೆ ಹೋಲ್ಸಕ್ ಹೋಗ್ಬೇಡಿ. ನನ್ನ ಮೊದಲನೇ ಅವಳೇ ಡಿಫ್ರೆಂಟ್, ಎರಡನೇ ಅವಳೇ ಡಿಫ್ರೆಂಟ್, ಒಬ್ಳಿಗೊಬ್ಳಿಗ್ ಸಂಬಂಧವೇ ಇಲ್ಲ. ಇಬ್ರು ಒಳ್ಳೆಯವ್ರೆ, ಇವಳು ಒಂಥರ ಡಿಫ್ರೆಂಟ್, ಅವಳು ಒಂಥರ ಡಿಫ್ರೆಂಟ್. ಹೋಲಿಸ್ಬಾರ್ದು. ಹೋಲಿಸ್ದಾಗ ಏನಾಗೋಗತ್ತೆ ಅಂದ್ರೆ ಮಕ್ಕಳಿಗೆ ಡಿಪ್ರೆಷನ್ ಆಗುತ್ತೆ. ಡು ನಾಟ್ ಕಂಪೇರ್ ಎನಿಬಡಿ ವಿತ್ ಅದರ್ಸ್. ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ, ನೀ ಇವತ್ತು ಹಿಂಗ್ ಮಾಡಿದ್ಯಾ, ನಾನೇ ಹಿಂಗ್ ಮಾಡು ಅಂತ ಅವ್ರದೇ ಮೋಟಿವೇಟ್ ಮಾಡ್ಬೇಕು. ಒಬ್ಬ ಹುಡುಗ SSLC ಕಮ್ಮಿ ಮಾರ್ಕ್ಸ್ ತಗೊಂಬಂದ, ಅವ್ರಪ್ಪ ಮಾರ್ಕ್ಸ್ ಕಾರ್ಡ್ ನೋಡ, ಲೋ ಫೇಲ್ ಆಗೋಗಿದ್ದೇನೆ, ಲೋ ಎದುರುಗಡೆ ನೋಡು, ಎದುರುಗಡೆ ಮನೆ ಸೀಮಾ ನೋಡು ಅಂದ್ರು. ಅಪ್ಪ ಅವಳು ನೋಡೇ ಫೇಲ್ ಆಗಿದ್ದು ಅನ್ನತ್ತೆ. ಅಂದ್ರೆ ಯಾವಾಗ್ಲೂ ಕಂಪ್ಯಾರಿಸನ್ ಮಾಡಕ್ ಹೋಗ್ಬಾರ್ದು. ನಮ್ ಶಕ್ತಿ ನಮ್ಗೆ, ಅವ್ರ ಶಕ್ತಿ ಅವ್ರಿಗೆ, ಹೌದಾ ಅಲ್ವಾ? ಅವ್ರನ್ನ ಮಾತ್ರ ನಾವು ಇಂಡಿವಿಜುವಲ್ ಆಗಿ ಮೋಟಿವೇಟ್ ಮಾಡ್ಬೇಕು. ಬೇಕಾದಷ್ಟು ಎಕ್ಸಾಂಪಲ್ ಇದೆ, ಟೈಮ್ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಮಕ್ಳಿಗೆ ಒಂದೇ ಒಂದ್ ಮಾತು ಹೇಳಿ ನಿಲ್ಲಿಸ್ತೀನಿ. ಒಂದು ಪಕ್ಷಿ 4 ಕಾಲು 1 ಬಾಲ ಎಲ್ಲ ಇರುತ್ತಲ್ಲ. ಪಕ್ಷಿ ಹೆಂಗಿರುತ್ತೆ? ಕಾಲು ಬಾಲ ಇರತ್ತ, ರೆಕ್ಕೆ ಇರತ್ತೆ, ಕೊಕ್ಕಿರತ್ತೆ. ಒಂದು ಪಕ್ಷಿ ಇನ್ನೇನ್ ಮೊಟ್ಟೆ ಇಡುವ ಸಮಯ, ಒಂದ್ ಮರದ ಹತ್ರ ಬರುತ್ತೆ, ಕೇಳತ್ತೆ, ನನ್ಗೆ ಆಶ್ರಯ ಕೊಡು, ನಿನ್ನಲ್ಲಿ ಮೊಟ್ಟೆ ಇಡ್ತೀನಿ ನಾನು ಅಂತ. ಆ ಮರ ಒಪ್ಪಲ್ಲ. ನೋ, ಐ ಡೋಂಟ್ ವಾಂಟ್ ಟು ಅಲೋ ಯು, ಪ್ಲೀಸ್ ಗೆಟ್ ಔಟ್ ಅನ್ಬಿಡುತ್ತೆ. ಪಕ್ಷಿಗೆ ಬೇಜಾರಾಗತ್ತೆ. ಏನ್ ಇದ್ರ ಗಂಟೇನ್ ಹೋಗೋದು, ನನ್ ಪಾಡಗ್ ನಾ ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡಿ ಒಂದ್ ಸ್ವಲ್ಪ ದಿವಸದಲ್ಲಿ ಮರಿನ್ ಕರ್ಕೊಂಡು ಆರೋಗ್ತಾ ಇದೆ, ಕೊಡ್ಲಿಲ್ವಲ್ಲ ಅಂತ ಬೇಜಾರಾಗತ್ತೆ. ಮಕ್ಳುಗಳು ಪೇರೆಂಟ್ಸ್ ಇಬ್ರು ಕೇಳ್ಕೊಳ್ಳಿ. ಸರಿ, ಇನ್ನೊಂದ್ ಮರದ ಹತ್ರ ಹೋಗತ್ತೆ. ಆಯ್ತು ಬಾ, ನೀನು ಆಶ್ರಯ ತಗೋ, ಗೂಡ್ ಕಟ್ಕೋ, ಮೊಟ್ಟೆ ಇಡು, ಏನ್ ಬೇಕಾದ್ರೆ ಮಾಡು ಅನ್ನತ್ತೆ. ಸರಿ, ಮೊದಲನೇ ಮರದ ಮೇಲೆ ತುಂಬಾ ಕೋಪ ಈ ಪಕ್ಷಿಗೆ. ಸರಿ, ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಎಲ್ಲ ಮಾಡ್ತಾ ಇರತ್ತೆ. ಅಷ್ಟೊತ್ತಿಗೆ ಮಾರನೇ ದಿವ್ಸವೇ ಆ ಮರ ಬಿದ್ದೋಗತ್ತೆ, ಮೊದಲನೇ ಮರ. ಆಗ ಈ ಮರ ಹೇಳತ್ತೆ, ನಿನ್ನೆ ನಿನಗೆ ಅದು ಯಾಕೆ ಆಶ್ರಯ ಕೊಡ್ಲಿಲ್ಲ ಅಂದ್ರೆ, ಅದಕ್ಕೆ ಗೊತ್ತಿತ್ತು ನಾಳೆ ನಾ ಬಿದ್ದೋಗ್ತೀನಿ, ನನ್ಗೆ ವಯಸ್ಸಾಗೋಗಿದೆ ಅಂತ, ನಿನಗ್ ತೊಂದ್ರೆ ಆಗತ್ತೆ ಅಂತ ಅದು ಆಶ್ರಯ ಕೊಟ್ಟಿಲ್ಲ. ನಿನಗ್ ಕೊಡಬಾರ್ದು ಅಂತ ಅಲ್ಲ, ನಿನ್ನೊಳ್ಳೇದಕ್ಕೆ ಅದ್ ರೀತಿ ಹೇಳಿದ್ದು ಅನ್ನತ್ತೆ. ಅದೇ ರೀತಿ ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ನಿಮ್ಮ ಪೇರೆಂಟ್ಸ್ ಏನೋ ಹೇಳಿದಾಗ, ಅಯ್ಯೋ ನಮ್ಮಪ್ಪ ಹಿಂಗಂತಾರೆ, ಅಯ್ಯೋ ನಮ್ಮಮ್ಮ ಹಿಂಗಂತಾರೆ ಅಂತ ಅನ್ಸತ್ತೆ. ನಿಮ್ ತಂದೆ ತಾಯಿ ನಿಮ್ಗೆ ಯಾಕೆ ಇದು ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡು, ಅದು ಮಾಡು ಅಂತಾರೆ ಅಂದ್ರೆ, ನಿಮಗಿಂತ ಅವ್ರಿಗೆ ಹೆಚ್ಚಿನ ಅನುಭವ ಇರುತ್ತೆ. ನಿಮಗಿಂತ ನಿಮ್ಗೆ ಒಳ್ಳೇದ್ ಯಾವ್ದಲ್ಲ ಅನ್ನೋದು ನಿಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರತ್ತೆ, ಹೌದಲ್ವಾ? ಆ ಮರ ಆ ಪಕ್ಷಿಗೋಸ್ಕರ ಹೇಳ್ತು ಬೇಡ ಅಂತ. ಇದನ್ನೆಲ್ಲ ನಾವೇನ್ ಮಾಡ್ಬೇಕು? ಮಕ್ಕಳು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾವು ಮುಂದೋಗ್ಬೇಕು. ಸೊ ಇಲ್ಲಿಗೆ ನನ್ನ ಭಾಷಣವನ್ನ ನಿಲ್ಲಿಸ್ತಾ, ಇವತ್ತು ನನ್ನನ್ನು ಕರೆಸೋ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ನಿಸ್ತು ನನಗೆ. ಯಾಕಂದ್ರೆ ಸಾಕಷ್ಟು ಜನ ಮಾತಾಡೋರಿದ್ರು, ಎಲ್ಲರೂ ಅತ್ಯಂತ ಚೆನ್ನಾಗೇ ಮಾತಾಡಿದ್ರು. ಸೊ ಆದ್ರೂ ಕರೆದಿದ್ದೀರಾ, ಅವಕಾಶ ಕೊಟ್ಟಿದ್ದೀರಾ, ಆ ವೇದಿಕೆಯನ್ನ ಬಳಸ್ಕೋಬೇಕು. ಕರೆದಿದ್ದಕ್ಕೆ ಅದಕ್ಕೆ ನ್ಯಾಯವನ್ನ ಒದಗಿಸ್ಬೇಕು ಅನ್ನೋ ಉದ್ದೇಶದಿಂದ ಮಧ್ಯಪ್ರದೇಶ ಒಪ್ಪದೇವರು, ಉತ್ತರ ಪ್ರದೇಶ ಹೊರಗಾಕ್ದೇವರು ನನ್ನ ಕೈಲಿ ಆದಷ್ಟನ್ನ ಮಾತಾಡಿದೀನಿ. ತಾಳ್ಮೆಯಿಂದ ಕೇಳಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಹರಿ ಓಂ ನಮಸ್ತೆ.